ನಾಟಿ ಸ್ಟೈಲಲ್ಲಿ ಇದ್ಕಿದ ಬೇಳೆ ಸಾರು ಮಾಡಿ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿ ಬಂದಿದೆ. ನಾನು ಆಗಲೇ ಒಂದ್ಸರಿ ಟೇಸ್ಟ್ ಮಾಡಿದೆ. ನಿಜಕ್ಕೂ ಕಾಳಂತೂ ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಸಕ್ಕತ್ತಾಗಿ ಹೊಂದ್ಕೊಂಡಿದೆ. ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಗುಂಟೂರು ಬ್ಯಾಡಗಿ ಮಣ್ಣು ಕಟ್ಟು ಮೆಣಸಿನ್ಕಾಯಿ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಎಲ್ಲ ಶುಂಠಿ, ಬೆಳ್ಳುಳ್ಳಿ, 2 ಈರುಳ್ಳಿ, 1 ಇಡಿ ಧನಿಯಾ ಇದೆ, 2 ಇಂಚು ಚಕ್ಕೆ, 4-5 ಲವಂಗ, 2-3 ಏಲಕ್ಕಿಕಾಯಿ, ಗಸಗಸೆ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕೋಬೇಕು. ತಣ್ಣಗಾಗಕ್ಕೆ ಇಟ್ಕೊಂತೀನಿ. ಎಣ್ಣೆ ಹಾಕೋತಾ ಇದ್ದೀನಿ. ಅವರೆಕಾಳು ಹಾಕೋತಾ ಇದ್ದೀನಿ. ಅರ್ಶಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು ಖಾರ ರುಬ್ಕೊಂತೀನಿ. ನೀರು ಸೇರಿಸ್ಕೊಂಡು ರುಬ್ಕೊಂತೀನಿ. ರುಬ್ಬಾಗಿದೆ, ಹಸಿ ವಾಸನೆ ಹೋಗೋ ಥರ ಫ್ರೈ ಆಗಿದೆ. ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕೋತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ 1, ಕರಿಬೇವಿನ ಸೊಪ್ಪು, ಹಿಂಗ್ ಸೇರಿಸ್ತಾ ಇದ್ದೀನಿ. ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆದು ನೀರೆಲ್ಲ ತೊಳೆದು ಜಾರೆಲ್ಲ ಹಾಕೋತಾ ಇದ್ದೀನಿ. ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಕಾಳು ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ. ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. 10 ನಿಮಿಷ ಕಾಳು ಬೇಯೋವರೆಗೂ ಬೇಯಿಸ್ತೀನಿ. ನಾಟಿ ಸ್ಟೈಲು ಇದ್ಕಿದ ಬೇಳೆ ಸಾರು ಆಗಿದೆ.